ಅಂಜನಾದ್ರಿ ಪರ್ವತ ತುಂಗಾಭದ್ರದ ತಟದಲ್ಲಿ ಹೇಮಕೂಟ ಮಾತಂಗ ಋಷ್ಯಮೂಕ ಪರ್ವತ ಶ್ರೇಣಿಗಳಿಗೆ ಹೊಂದಿಕೊಂಡಿರುವ ಗಿರಿ ಪರ್ವತ ತ್ರೇತಾಯುಗದ ರಾಮಬಂಟ ಹನುಮಂತನ ಜನ್ಮಸ್ಥಳವಿದು. ಅಂಜನಾದೇವಿ ಮತ್ತು ಕೇಸರಿ ದಂಪತಿಗಳು ಈ ಜಾಗದಲ್ಲೇ ಆಂಜನೇಯನಿಗೆ ಜನ್ಮ ಕೊಟ್ಟಿದ್ದರಿಂದ ಈ ಬೆಟ್ಟ ಅಂಜನಾದ್ರಿ ಪರ್ವತ ಎಂದು ನಾಮಾಂಕಿತವಾಗಿರುವುದು. ಮಾರುತಿ ಪವನ ಪುತ್ರ ವಾಯುಪುತ್ರ ಕೇಸರಿ ನಂದನ ಎಂದು ಕರೆಯಲ್ಪಡುವ ಆರಾಧಿಸಲ್ಪಡುವ ಆಂಜನೇಯ ರಾಮಾಯಣದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾಗಿದ್ದ. ಅವನ ಜನ್ಮಭೂಮಿಯಾದ ಈ ಅಂಜನಾದ್ರಿ ಬೆಟ್ಟದ 570 ಮೆಟ್ಟಿಲುಗಳನ್ನ ಹತ್ತುತ್ತಾ ಸಾಗಿದ್ದೆ ಆ ಹೊತ್ತಿಗೆ ಸೂರ್ಯದೇವನು ಭೂಮಿಯೆಡೆಗೆ ಬೆಳಕನ್ನು ಚೆಲ್ಲುತ್ತಾ ತನ್ನ ದಿನನಿತ್ಯದ ಹಾದಿಗೆ ಹಾಕುತ್ತಿದ್ದ. ಪುರಾಣದ ಪ್ರಕಾರ ಈ ಜಾಗ ಅಂದಿನ ಕಿಷ್ಕಿಂಧವಾಗಿತ್ತು. ವಾಲಿಯ ರಾಜಧಾನಿಯಾದ ಈ ಕಿಷ್ಕಿಂಧದಲ್ಲೇ ಪ್ರಭು ಶ್ರೀರಾಮನ ಜೊತೆಗೆ ಸುಗ್ರೀವ ಮತ್ತು ಹನುಮಂತರ ಭೇಟಿಯಾಗಿತ್ತು. ಭೀಮಕಾಯದ ಬಂಡೆಗಳಿಂದ ನಿರ್ಮಾಣವಾಗಿರೋ ಈ ಪರ್ವತದ ತುದಿಯನ್ನ ತಲುಪುವ ಹಾದಿ ಸಂಪೂರ್ಣ ದರ್ಶನವಾಗಿತ್ತು. ಅಲ್ಲಿಂದ ಮುಂದುವರೆದು ಆ ಗುಡಿಯನ್ನ ಹೊಕ್ಕರೆ ಅಲ್ಲಿ ಅದ್ಭುತವಾದ ಆಂಜನೇಯನ ವಿಗ್ರಹ ಗೋಚರವಾಗಿತ್ತು. ಅದು ಈ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತಿದ ಕಷ್ಟಗಳನ್ನ ಮೈಮನವನ್ನ ಮರೆಸುವಂತಿತ್ತು. ಈ ಪರ್ವತದಲ್ಲಿರುವ ಒಂದು ಬಂಡೆ ಆಂಜನೇಯನ ಮುಖವನ್ನೇ ಹೋಲುತ್ತೆ. ಈ ಶಿಖರದ ತುತ್ತ ತುದಿಯಿಂದ ಎತ್ತ ಕಣ್ಣು ಹಾಯಿಸಿದರು ಕಲ್ಲುಗಳಿಂದ ನಿರ್ಮಾಣವಾದ ಸಾಲು ಸಾಲು ಗುಡ್ಡ ಬೆಟ್ಟಗಳು, ಗದ್ದೆ ಬಯಲುಗಳು, ವಿಜಯನಗರ ಸಾಮ್ರಾಜ್ಯದ ಅಳಿದುಳಿದ ಐತಿಹಾಸಿಕ ಸ್ಥಳಗಳೇ ಕಾಣಸಿಗತ್ತೆ. ಹೀಗೊಂದಷ್ಟು ಹೊತ್ತು ಈ ಪುರಾಣ ಪ್ರಸಿದ್ಧವಾದ ವಾಯುಪುತ್ರನ ಜನ್ಮಭೂಮಿಯಲ್ಲಿ ಕಳೆದು ಬರಲಿದೆ. ಹೊರಮುಳ್ಕೊಳ್ಳಿ ಹಂಪಿಯ ಇತಿಹಾಸವನ್ನ ಕೆದಕುತ್ತಾ ಸಾಗುವ ಪ್ರಯಾಣ ಈಗ ಶುರುವಾಗಿದೆ.